ಇಂದಿನ ಕಾಲದಲ್ಲಿ ಡಯಟ್ ಮಾಡಿ ತೂಕ ಇಳಿಸಿಕೊಳ್ಳುವುದು ಕಾಮನ್ ಆಗಿದೆ. ಆದರೆ ಕೆಲವರು ತೂಕ ಇಳಿಸಿಕೊಳ್ಳುವ ಭರದಲ್ಲಿ ಜೀವವನ್ನೇ ಕಳೆದುಕೊಂಡಿರುವ ವಿಕಾರವಾಗುವ ಎಷ್ಟೋ ಉದಾಹರಣೆಗಳು ನಮ್ಮ ಮುಂದಿದೆ. ಹಾಗಾಗಿ ನಾವು ಡಯಟ್ ಮಾಡುವಾಗ ಅದಕ್ಕೆ ಅಂತಲೇ ಮೀಸಲಿರುವ ಫಿಟ್ನೆಸ್ ಮಾಸ್ಟರ್ ಭೇಟಿಯಾಗಿ ಅವರ ಸಲಹೆ ಪಡೆದು ಡಯಟ್ ಮಾಡಬೇಕು. ಆದರೆ ಜಪಾನಿಗರು ಈ ರೀತಿ ಕ್ಲಾಸ್ಗೆ ಹೋಗಿ ಕೋರ್ಸ್ ಮಾಡಿ ಡಯಟ್ ಮಾಡೋದಿಲ್ಲ. ಬದಲಾಗಿ ಹಿರಿಯರು ಹೇಳಿಕೊಟ್ಟಿರುವ ಶೈಲಿಯಲ್ಲಿ ಡಯಟ್ ಮಾಡಿ ದೇಹದ ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಹಾಗಾದ್ರೆ ಜಪಾನಿಗರು ಬೇಗ ಸಣ್ಣವಾಗಲು ಯಾವ ನಿಯಮ ಅನುಸರಿಸುತ್ತಾರೆ, ಹೇಗೆ ಡಯಟ್ ಮಾಡುತ್ತಾರೆ ಅಂತ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಜಪಾನಿಗರು ಫಾಲೋ ಮಾಡೋ ಡಯಟ್ ಪ್ಲಾನ್ ಹೆಸರು ಹಾರಾ ಹಚಿಬು. ಇದರ ಅರ್ಥವೇನೆಂದರೆ ನಮ್ಮ ಹೊಟ್ಟೆ 80% ತುಂಬುವವರೆಗೂ ಮಾತ್ರ ಊಟ ಮಾಡಬೇಕು. ಪೂರ್ತಿ ಹೊಟ್ಟೆ ತುಂಬಿಸಬಾರದು. 20% ಹೊಟ್ಟೆ ಖಾಲಿ ಇದೆ ಎಂದಾಗ ತಿನ್ನುವುದನ್ನ ನಿಲ್ಲಿಸಬೇಕು. ಇದರಿಂದ ದೇಹ ಕಡಿಮೆ ಕ್ಯಾಲರಿಯನ್ನ ಪಡೆಯುತ್ತದೆ. ಆಗ ಆರೋಗ್ಯಕರವಾಗಿಯೇ ನಿಮ್ಮ ತೂಕ ಪ್ರತಿದಿನ ಕಡಿಮೆಯಾಗುತ್ತಾ ಹೋಗುತ್ತದೆ. ಈ ಡಯಟ್ ಫಾಲೋ ಮಾಡುವುದರಿಂದ ನೀವು ಸ್ವಾದವನ್ನ ಅರಿಯಲು ಮತ್ತು ನಿಮ್ಮ ತೂಕ ಇಳಿಸಲು ಸಹಕರಿಸುತ್ತದೆ. ಅಲ್ಲದೆ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರುತ್ತದೆ. ಆದರೆ ನೆನಪಿರಲಿ, ಆದಷ್ಟು ಆರೋಗ್ಯಕರ ಆಹಾರವನ್ನೇ ನೀವು ಸೇವಿಸಬೇಕು. ಜಂಕ್ ಫುಡ್ ತಿಂದು ನಾನು 80% ಆಹಾರ ಸೇವಿಸಿದೆ ಅಂದ್ರೆ ಅದು ಎಂದಿಗೂ ನಿಮ್ಮ ದೇಹದ ತೂಕ ಇಳಿಸುವುದಿಲ್ಲ, ಬದಲಾಗಿ ನಿಮ್ಮ ಆರೋಗ್ಯ ಹಾಳು ಮಾಡುತ್ತದೆ. ಹಾಗಾಗಿ ಆರೋಗ್ಯಕರ ಆಹಾರವನ್ನೇ ಹೆಚ್ಚಾಗಿ ಸೇವಿಸಬೇಕು. ಅಲ್ಲದೆ ನೀವು ಈ ಜಪಾನ್ ಡಯಟ್ ಫಾಲೋ ಮಾಡಿದರೆ ಹೊಟ್ಟೆಗೆ ಸಂಬಂಧಿಸಿದ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಹೊಂದುವಿರಿ. ಅಲ್ಲದೆ BP, ಶುಗರ್, ಹಾರ್ಟ್ ಅಟ್ಯಾಕ್ನಂಥ ಮಾರಕ ಕಾಯಿಲೆಗಳು ನಿಮ್ಮ ಬಳಿ ಸುಳಿಯೋದಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.